ಓಕೆ, ಬಿಜೆಪಿಲೇನೋ ಅಸಮಾಧಾನ, ಕಾಂಗ್ರೆಸ್ಸಲ್ಲಿ ಏನು ಇಲ್ವಾ? ಅಲ್ಲೂ ಅದೇ. ಕೋಲಾರದ ಟಿಕೆಟ್ ಇನ್ನೂ ಬಗೆಹರಿದಿಲ್ವಂತೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಅಂಗಳಕ್ಕೆ ಹೋಯ್ತಂತೆ. ಇನ್ಯಾರೋ ಹೇಳ್ತಿದ್ರು ಖರ್ಗೆ ಅವ್ರ ಕೈಲೂ ಪಾಪ ಆಗ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ. ಅದೇನು ಸೋನಿಯಾ ಗಾಂಧಿ ಲೆವೆಲ್ಗೆ ಹೋಗ್ಬಿಟ್ಟಿದೆಯಾ ಅಂತೀಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ. ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ, ಯಾರಿಗೇನು ಮಾಡ್ತಾರೋ ಏನೋ. ಚಿಕ್ಕಬಳ್ಳಾಪುರನೂ ಆಗಿಲ್ಲ, ಇನ್ನು ಚಾಮರಾಜನಗರ ಅದು ಆಗಿಲ್ಲ. ಅದು ಭಾಳ ಮೋಸ, ಅದು ಇಷ್ಟು ಆಟ ಆಡಿಸ್ಬಾರ್ದಪ್ಪ. ಹೌದು, ಯಾರಿಗೆ? ಗೆಳೆಯನಿಗೆ ಮಾದೇವಪ್ಪನವರು ಇದಕ್ಕೆ ಮಾಡ್ತು, ಎಷ್ಟು ಆಟ ಆಡಿಸ್ತೀರಪ್ಪ. ಥೋ. ಓಕೆ, ಇನ್ನು ಕುಮಾರ್ ನಾಯಕ್ ಅವರು ಟಿಕೆಟ್ ಕೊಟ್ಟಿದ್ದಕ್ಕೆ ರಾಯಚೂರಲ್ಲಿ ಗೋಬ್ಯಾಕ್ ಚಳುವಳಿ. ಹ್ಞೂ ಸರ್, ಅಲ್ಲೂ ಬಂತು. ನನ್ನ ಪ್ರಕಾರ ಗಾಬರಿ ಆಗೋಗಿರ್ತಾರಲ್ಲ ಹಿಂದೆ ಚಳುವಳಿನ ಬಗ್ಗೆ ಮಾಹಿತಿ ಇದ್ದವರೆಲ್ಲ. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಮಣೆ ಹಾಕಿರೋ ಬಗ್ಗೆ ಅಸಮಾಧಾನ. ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರು ಮುನಿಸ್ಕೊಂಬಿಟ್ಟಿದ್ದಾರೆ, ಇನ್ನೂ ತಣ್ಣಗಾಗಿಲ್ವಂಥವ್ರು. ಮೇಡಮ್ ಸ್ಪರ್ಧೆ ಮಾಡಿದ್ರೆ ಸ್ವಲ್ಪ ಹೊಡೆತ ಸರಿಯಾಗಿ ಬೀಳತ್ತೆ ಅಲ್ಲಿ ಕಾಂಗ್ರೆಸ್ಸಿಗೆ, ಅನುಮಾನ ಇಲ್ಲ. ಯಾಕಂದರೆ ಕ್ಷೇತ್ರದಾದ್ಯಂತ ಅಷ್ಟು ಓಡಾಟ ನಡೆಸಿದ್ದಾರೆ ಅವ್ರು ಸೋತ ನಂತರವೂ ಕೂಡ ಅಂತ. ಶಿ ಈಸ್ ಇನ್ವಾಲ್ವ್ಡ್. ಹಾಗಾಗಿ ಅಷ್ಟು ಈಸಿಯಾಗಿ ಆಕೆನ ಇಗ್ನೋರ್ ಮಾಡೋದು ಸುಲಭ ಅಲ್ಲ. ಬಟ್ ಸರ್, ಅಸಮಾಧಾನ ವಿಷಯವಾಗಿ ಇಷ್ಟೊಂದು ಕಷ್ಟ ಅಂದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಯಾವ ಕಗ್ಗಂಟು ಇಲ್ಲ ಅಂತ. ಕಗ್ಗಂಟು ಇಲ್ಲದೆ ಇಷ್ಟೊಂದು ನೀವು ಹೇಳಿದ ಹಾಗೆ ಸೋನಿಯಾ ಗಾಂಧಿ ಅವರವ್ರಿಗೆ ಹೋಗುತ್ತಾ ಸರ್? ನನ್ನ ಮನೆಯಲ್ಲಾದಾಗ ಅದು ಕಗ್ಗಂಟಲ್ಲ, ಭಿನ್ನ ಅಭಿಪ್ರಾಯ. ಇನ್ನೊಬ್ಬರ ಮನೆಯಲ್ಲಾಗಿದ್ದಾದಾಗ ಅದು ಭಿನ್ನ ಅಭಿಪ್ರಾಯವಲ್ಲ, ಅದು ಕಗ್ಗಂಟು. ನಾವು ನೋಡೋ ರೀತಿಯಲ್ಲಿ ಅಷ್ಟೇ ವ್ಯತ್ಯಾಸ, ಅಷ್ಟೇ. ಹಂಗಾಗಿ ಚೀಫ್ ಮಿನಿಸ್ಟರ್ ಹಿಂಗೆ ಹೇಳಿದ್ರಲ್ಲ ಅಂತಾರೆ, ಇನ್ನು ಹಂಗೆ ಹೇಳಿ ಹೌದೌದು ನಮ್ಮ ಪಾರ್ಟಿನಲ್ಲಿ ವಿಪರೀತ ಕಗ್ಗಂಟಾಗೋಗಿದೆ, ಸಾಕಾಗೋಗಿದೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ ಏನಾಗ್ತಿದೆ. ನೀವು ಮೇಲ್ನೋಟಕ್ಕೆ ತಿಳ್ಕೊಂಡವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಇದೆ ಇಷ್ಟೇ ಪಾರ್ಟಿನಲ್ಲಿ. ಅಥವಾ ಅಧಿಕಾರವನ್ನು ಹಂಚ್ಕೋಬೇಕು, ಅಧಿಕಾರದ ಆಸೆ ಇರುವ ಜನ, ಧನ ಕನಕ ವಸ್ತುಗಳೊಂದಿಗೆ ಸಿರಿವಂತರಾಗಿ ಬರುವ ಜನ ಜಾಸ್ತಿ ಆದ ಮೇಲೆ 100 ಸೀಟಲ್ಲಿ 90 ಸೀಟನ್ನು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹುಟ್ಟಬೇಕಾಗಿರುವ ಮರಿ ಮೊಮ್ಮಗ ಮತ್ತು ಅತ್ತೆ ನಾದಿನಿ ಸೊಸೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಹಂಚಿಕೊಂಡ ಮೇಲೆ ಇನ್ನಿರುವ 10ಕ್ಕೆ ಜಗಳ ಆಗಬೇಕೋ ಬೇಡವೋ? ಆಗಲೇಬೇಕು, ಉಳಿದವರಾದ್ರೂ ಮಾಡ್ಕೋಬೇಕೋ ಬೇಡವೋ? ಇನ್ನೆಲ್ಲ ಅಲ್ಲೇ ಕೇಳಬೇಕಲ್ಲ, ಇನ್ನೆಲ್ಲೂ ಕೇಳಕ್ಕಾಗಲ್ಲ. ಹಾಗೆ ಪ್ರಾಬ್ಲಮ್. ಓಕೆ, ಆದರೆ ಚಾಮರಾಜನಗರದಲ್ಲೂ ಅದೇ ಆಗ್ತಾ ಇರೋದಲ್ವ ಸರ್? ಉಳಿದಿರೋ ಕ್ಷೇತ್ರ ಅಲ್ವಲ್ಲ ಸರ್ ಅದು? ಹೌದು, ಅದು ಪುತ್ರನಿಗೆ ಕೊಡೋದಕ್ಕೆ ಜಗಳ ಆಗಿರೋದು ಈಗ ಅಲ್ಲಿ. ಹಾಗಾಗಿ ಕಗ್ಗಂಟು ಪಗ್ಗಂಟು ಅಂತೆಲ್ಲ ಕರಿಬಾರ್ದು. ಇದನ್ನ ನೀವು ಪ್ರಜಾಪ್ರಭುತ್ವದ ಪ್ರಕಾರದಲ್ಲಿ ಭಿನ್ನ ಅಭಿಪ್ರಾಯ ಅಂತ ಕರ್ಕೊಳ್ಳಿ. ಆಯ್ತಾ? ಓಕೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಎಚ್ಡಿ ಕೋಟೆ ಬಳಿಯ ರೆಸಾರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಿಶ್ರಾಂತಿ ನೆಪದಲ್ಲಿ ಮೈಸೂರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ತಮ್ಮ ಆಪ್ತರಾದ ಸಚಿವ ಮಹದೇವಪ್ಪ, ವೆಂಕಟೇಶ್, ಶಾಸಕ ಅನಿಲ್ ಚಿಕ್ಕಮಾದು, ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಸೇರಿ ಸ್ಪೆಷಲ್ ಮೀಟಿಂಗ್ ಮಾಡಿದ್ದಾರೆ. ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ವಿಧಾನಸಭಾವಾರು ಮತ್ತು ಜಾತಿವಾರು ರಣತಂತ್ರವನ್ನು ಸಿಎಂ ರೂಪಿಸಿದ್ದಾರೆ. ಮೈಸೂರು ಚಾಮರಾಜನಗರದಲ್ಲಿ ಆಪರೇಷನ್ ಹಸ್ತಕ್ಕೂ ಸಿಎಂ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರಂತೆ. ಬಿಜೆಪಿ ಜೆಡಿಎಸ್ನಿಂದ ಯಾರೇ ಬರ್ತೀನಿ ಅಂದ್ರೂ ಸ್ವಾಗತ ಮಾಡಿ, ನಿಮ್ಮ ವೈಯಕ್ತಿಕ ವಿಚಾರವನ್ನ ದ್ವೇಷವನ್ನ ಪಕ್ಕಕ್ಕಿಟ್ಬಿಡಿ, ಗೆಲುವೊಂದೇ ಮುಖ್ಯ ಅಂದಿದ್ದಾರೆ. ಅತ್ತ ಚಲರಾಯಸ್ವಾಮಿ ಅವರು ನಾರಾಯಣಗೌಡರು ಬರ್ತಾ ಇದ್ದಾರೆ ಮಾಜಿ ಶಾಸಕರು ಕಾಂಗ್ರೆಸ್ಗೆ ಅಂತ ಹೇಳಿದ್ದಾರೆ. ಓಕೆ, ಜೊತೆ ಮಾತನಾಡಿದ್ವಿ, ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಅವರು ಮತ್ತು ನಮ್ಮ KR ಪೇಟೆಯ ಕೃಷ್ಣ ಅವರು ಏನಿದ್ದಾರೆ, ಅವರ 100 ಜನ ಏನು ಇವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಯಾತಕ್ಕೂ ಚಲರಾಯಸ್ವಾಮಿ ಅವರು ಒಂದ್ಸರಿ ಲಕ್ಷ್ಮಣ್ ಸವದಿಗೆ ಫೋನ್ ಮಾಡಿ ಕೇಳ್ಬಿಟ್ಟೆ ಸೇರಿಸ್ಕೊಳ್ಳೋದು ಒಳ್ಳೆಯದು. ಸಿದ್ಧಾಂತ ಅಂತನ ತತ್ವ ಸಿದ್ಧಾಂತಗಳ ಪಾಲನೆ ಸರಿ ಹೋಗುತ್ತಾ, ಆಗತ್ತಾ ಆಗಲ್ವಾ, ನಾನು ಏನು ಮಾಡಲಿ ಸೌದಿ ಅಂತ ಒಂದ್ಸರಿ ಕೇಳೋದು ಉತ್ತಮ. ಆದ್ರೆ ಅವರೇ ಬಂದಿದ್ದಾರಲ್ಲ ಸರ್, ಅವರೇ ಬಿಜೆಪಿಯಿಂದ ಬಂದಿದ್ದಾರಲ್ಲ, ಅವ್ರು ನಿಮ್ಗೆ ಜನಾರ್ದನ್ ರೆಡ್ಡಿ ಏನು ಹೋಗ್ಬಿಟ್ಟು ಅರೆಸ್ಟ್ ಮಾಡಿಬಿಟ್ಟು ಕೋಳ ಹಾಕ್ಬಿಟ್ಟು ಡೋಲಿ ಕಟ್ಬಿಟ್ಟು ಎತ್ತಾಕೊಂಬಂದ್ಬಿಟ್ರ? ಹಾಗೇನಿಲ್ಲ, ಎಲ್ಲ ಅವ್ರವ್ರ ಅನಿವಾರ್ಯತೆಗಳಿಗೆ ಬರೋವ್ರೆ. ಆಮೇಲೆ ಹೇಳಿಕೆಗಳು. ಪ್ರಧಾನಿ ಮೋದಿಯವರನ್ನು ಟೀಕಿಸುವ ಭರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಮಂತ್ರಿ ಶಿವರಾಜ್ ತಂಗಡಗಿ ಕೊಪ್ಪಳದ ಕಾರಟಗಿಲೆಲ್ಲ ಮಾತಾಡೋ ಪ್ರಚಾರ ಸಭೆಯಲ್ಲಿ ಯುವಕರೇನಾದರೂ ಮೋದಿ ಮೋದಿ ಅಂತ ಕೂಗಿದ್ರೆ ಅಂದರೆ ಅವ್ರು ಕಪಾಳಕ್ಕೆ ಬಾರಿಸಬೇಕು ಅಂದಿದ್ದಾರೆ. ಹೌದಾ? ವೆರಿ ಗುಡ್, ವೆರಿ ಗುಡ್. ಹೌದಾ? ನಾಟ್ ಬ್ಯಾಡ್. ತುರುವೇಕೆರೆಯಲ್ಲಿ ಅವ್ರದ್ದೇನೋ ಒಂದು ಬೈಕೊಂಡಿದ್ದಾರಂತೆ, ಒಬ್ರಿಗೊಬ್ಬರದೇನೋ ಒಂದು ಗಲಾಟೆ ಅಂತೆ. ಅಥವಾ ತುಮಕೂರಲ್ಲಿ ಸೋಮಣ್ಣವರು ಈ ಅನಂತಕುಮಾರ್ ಹೆಗ್ಡೆಗೆ ಟಿಕೆಟ್ ತಪ್ಪೋದಕ್ಕೆ ಸಂವಿಧಾನ ವಿರೋಧಿ ಹೇಳಿಕೆನೇ ಕಾರಣ ಅಂತ ಏನೋ ಒಂದು ಒಬ್ಬಿಟ್ಟಿದ್ದಾರೆ ಅವರನ್ನು. ರೇ ಸ್ವಾಮಿ, ಕಷ್ಟಪಟ್ಟು ತುಮಕೂರಲ್ಲಿ ಟಿಕೆಟ್ ತಗೊಂಡಿದ್ದೀರಿ, ಸುಮ್ಮನೆ ಆ ಕಾನ್ಸ್ಟಿಟ್ಯೂನ್ಸಿ ಬಾರ್ಡರ್ ಒಳಗಡೆ ಮಾತಾಡ್ಕೊಂಡಿದ್ರೆ ಸರಿ, ನಿಮ್ಗೆ ಯಾಕಪ್ಪ ಬೇಕು? ಕೇಳಿದಾಗ ಇನ್ನೇನು ಮಾಡೋದು ಸರ್, ಏನಾದರೂ ಒಂದು ಹೇಳಬೇಕಲ್ಲ.
ನಂದೇ ನನ್ನ ಕಾನ್ಸ್ಟಿಟ್ಯೂನ್ಸಿ ಸಾಕಾಗಿದೆ ನಡೀರಪ್ಪ ತ ಕಡೆಗೆ ಅಂತಂದ್ಬಿಟ್ಟು ಹೋಗತ್ತಾನೆ. ಯಾಕಪ್ಪ ಬೇಕೋ? ಹೌದು. ಮಖ ಇಟ್ಕೊಂಡು ಇವತ್ತು ನೋಡ್ತೀವಿ ಓಟನ್ನ ಕೇಳಲಿಕ್ಕೆ ಇವ್ರು ಬರ್ತಾ ಇದ್ದಾರೆ. ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ ಹೋಗಂದ್ರು, ಅಂದ್ರೆ ಬಜಿ ಮಾಡಕ್ ಹೋಗಂದ್ರು. ನಾಚಿಕೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಿಡಿಬೇಕು, ನಾಚಿಕೆ ಬರ್ಬೇಕ್ರಿ. ನನ್ನ ಮನಸ್ಸಿಗೆ ಅನಿಸ್ತು, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ. ಶಿವರಾಜ್ ತಂಗಡಿಗೆ ಇವರಿಗೆ ಸಂಸ್ಕೃತಿಯೇ ಗೊತ್ತಿಲ್ಲ. ಸ್ವಂತ ಅಭಿಪ್ರಾಯ ಕೊಟ್ಟರು, ಅದಕ್ಕೆ ಶಿಕ್ಷೆನೂ ಆಗಿದೆ ತಂದೆ. ಆ ಥರದ ಪ್ರಶ್ನೆಗಳಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಯಾರಾದರೂ ಹೇಳಿದ್ರೆ ಅವರು ಸರ್ ಅಲ್ಲ, ಯುವಕರಿಗೆ ನೀವು ದಾರಿ ತಪ್ಪಿಸಂಗಲ್ವಾ ಸರ್ ಮೋದಿ ಅವರ ಕಪಾಳ? ಸುದ್ದಿಗೆ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಭದ್ರಕೋಟೆ ಕನಕಪುರದಲ್ಲಿ ಸಮ್ಮಿಲನ ಸಭೆ ನಡೆಸಿ ಬಿಜೆಪಿ ಜೆಡಿಎಸ್ ಟಕ್ಕರ್ ಕೊಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಸಿಎನ್ ಮಂಜುನಾಥ್ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಡಿಕೆ ಬ್ರದರ್ಸ್ ವಿರುದ್ಧ ಮಾತಿನ ಮತಾಪುಗಳು ಭರ್ಜರಿಯಾಗಿ ಸಿಡಿದಿವೆ. ಇದು ರಾಮ ರಾವಣರ ಯುದ್ಧ ಅಂತ ಮಾಜಿ ಮಂತ್ರಿ ಮುನಿರತ್ನ ಅವರು ವ್ಯಾಖ್ಯಾನ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಸಿಪಿ ಯೋಗೇಶ್ವರ್, ಈ ಹಿಂದೆ ಡಿಕೆ ಸುರೇಶ್ ಗೆಲ್ಲಿಸಿಕೊಡಿ ಅಂತ ಡಿಕೆ ಶಿವಕುಮಾರ್ ನನ್ನ ಕಾಲಿಗೆ ಬಿದ್ದಿದ್ರು ಎಂಬ ರಹಸ್ಯವನ್ನ ಅನಾವರಣ ಮಾಡಿದ್ರು. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳದತ್ತ ಹೊರಟಿದ್ದಾರೆ. ನಾಳೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ನಾಡಿದ್ದು ಶೃಂಗೇರಿ ಕೊಲ್ಲೂರಿನಲ್ಲಿ ಟೆಂಪಲ್ ರನ್ ಮುಂದುವರಿಸುತ್ತಾರೆ. ಈ ಚುನಾವಣೆ ರಾವಣರ ಯುದ್ಧ. ನಿಮಗೆ ರಾಮ ಬೇಕಾ ರಾವಣ ಬೇಕಾ ತೀರ್ಮಾನ ಮಾಡಿ. ನಾವು ಈ ರಾಮನ್ನ ಪಾರ್ಲಿಮೆಂಟ್ ಕಳಿಸ್ಬೇಕಾ ಬೇಡ? ಆ ಕೆಲಸ ನೀವು ಮಾಡಬೇಕು ಅಂದ್ರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂತಹ ಕಮಲದ ಗುರುತಿಗೆ ನೀವು ಓಟ್ ಹಾಕಿ. ಬಿಜೆಪಿ ಹೃದಯದಲ್ಲಿ ಜೆಡಿಎಸ್ ಸೇರ್ಕೊಂಡಿದೆ. ಡಾಕ್ಟರ್ ಹೃದಯದಲ್ಲಿ ಡಿಕೆ ಸುರೇಶ್ ಅವರು ಕಳೆದ 3 ಸಾರಿ ಗೆದ್ದಾಗಲೂ ಕೂಡ ಒಂದ್ಸರಿ ನೀವು ಸಹಾಯ ಮಾಡಿದ್ವಿ ಜೆಡಿಎಸ್ ಅವರು, ಮೊದಲು 1-2 ಸಾರಿ ನಾನು ಸಹಾಯ ಮಾಡ್ಬಿಟ್ಟೆ. ನಾನು ಬಂದು ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಭೆ ನಡೆಯುವಾಗ 4 ಬಿದ್ದು ಸಹಾಯ ಮಾಡಲೇಬೇಕು ಅಂತ ಅಮ್ಮನಿದ್ರು. ನಾನು 1-2 ಸಾರಿ ಸಹಾಯ ಮಾಡಿದೆ. ಡಿಕೆ ಶಿವಕುಮಾರ್ ಮತ್ತು ಸಹೋದರರು ರಾಜಕೀಯ ಅಂತ ಬೇಸಾಯನ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಈ ಸಾರಿ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಲೀಡನ್ನ ನಾವು ಕೊಡ್ತೀವಿ. ಬಿಜೆಪಿ ಜೆಡಿಎಸ್ ಒಟ್ಟಾಗಿರೋದ್ರಿಂದ ಅತಿ ಹೆಚ್ಚು ಲೀಡ್ ಕೊಡ್ತೀವಿ. ಭವಿಷ್ಯ ಒಂದಷ್ಟು ಡಿಕೆ ಸುರೇಶ್ಗೆ ಕನಕಪುರದಲ್ಲಿ ಲೀಡ್ ಬರ್ಬೋದು. ಮಿಕ್ಕಿದ 7 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಲೀಡ್ ಬರ್ತದೆ.